ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ ಸೋಷಿಯಲ್ ಸೈನ್ಸ್ ಅಂದರೆ ಈ ಒಂದು ಸಾಮಾನ್ಯ ವಿಜ್ಞಾನದ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈಗ ಆಲ್ರೆಡಿ ಈ ಒಂದು ಪ್ರಶ್ನೆ ಪತ್ರಿಕೆಯ 30 ಕ್ವೆಶನ್ಸ್ಗಳನ್ನು ಕವರ್ ಮಾಡಿದ್ವಿ. ಓಕೆನಾ? ಸೊ ಇನ್ನೂ ಆ ಒಂದು ವಿಡಿಯೋ ಯಾರು ನೋಡಿಲ್ಲ, ಆ ಒಂದು ನಮ್ಮ ಈ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡ್ಬೋದು. ಈ ಎಲ್ಲ ಕ್ವೆಶನ್ಸ್ಗಳು ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯುಕ್ತ. ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದವರು. ಈ ಒಂದು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಅಂದರೆ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಒಂದು ಪುಸ್ತಕವನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಒಂದು ಪುಸ್ತಕವನ್ನು ಪ್ರಕಟಿಸಿದರು. ಯಾರಪ್ಪ? ವಿಶ್ವೇಶ್ವರಯ್ಯ ಅವರು. ಓಕೆನಾ? ಈ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇವರು ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿದ್ದರು. ಮತ್ತು ಇವರು ಮೊಟ್ಟ ಮೊದಲು ಬಾಂಬೆ ಪ್ರಾಂತದಲ್ಲಿ ಇಂಜಿನಿಯರ್ ಆಗಿದ್ದರು. ಓಕೆನಾ? ನೆಕ್ಸ್ಟು ಇವರ ಕಾರ್ಯವೈಖರಿಯನ್ನು ನೋಡಿ ನೆಕ್ಸ್ಟ್ ಏನು ಮಾಡ್ತಾರಪ್ಪ, ಈ ಮೈಸೂರಿನಲ್ಲೇ ದಿವಾನರಾಗಿ ಸೆಲೆಕ್ಟ್ ಮಾಡ್ತಾರೆ. ಓಕೆನಾ? ಆಮೇಲೆ ಆ ಮೈಸೂರಲ್ಲಿ ದಿವಾನರಾಗಿ ಏನೇನು ಕೆಲಸ ಮಾಡಿದ್ರು ಅಂದರೆ ಈ ಕನ್ನಂಬಾಡಿ ಕಟ್ಟಿಯನ್ನು ಕಟ್ಟಿದ್ರು, ಅಂದರೆ KRS ಡ್ಯಾಮನ್ನು. ಓಕೆನಾ? ಮತ್ತು ಈ ಒಂದು ಉಕ್ಕಿನ ಕಬ್ಬಿಣ ಕಾರ್ಖಾನೆಗಳನ್ನು ಸ್ಥಾಪಿಸಿದರು. ಓಕೆನಾ? ಹೀಗೆ ಹಲವಾರು ಮುಂತಾದ ಒಂದು ಸಾಮಾಜಿಕ ಕಾರ್ಯಗಳನ್ನು ಮಾಡಿದರು. ಓಕೆನಾ? ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವೆಶನ್. ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡಿದ ಪಂಚವಾರ್ಷಿಕ ಯೋಜನೆ. ಈ ಒಂದು 11ನೆಯ ಪಂಚವಾರ್ಷಿಕ ಯೋಜನೆ ಏನಿದೆಯಲ್ಲ, ಇದು ಎಲ್ಲರನ್ನ ಒಳಗೊಂಡ ಒಂದು ಬೆಳವಣಿಗೆಗೆ ಪ್ರಾಮುಖ್ಯತೆಯನ್ನು ನೀಡಿದೆ. ಫ್ರೆಂಡ್ಸ್, ಈ 11ನೆಯ ಪಂಚವಾರ್ಷಿಕ ಯೋಜನೆ ಅಂದರೆ ಇದು ಯಾವ ಒಂದು ವರ್ಷಕ್ಕೆ ಬರ್ತದೆ ಅಂದರೆ 2007 to 2012. ಟೋಟಲ್ 12 ಪಂಚವಾರ್ಷಿಕ ಯೋಜನೆಗಳಿದ್ದಾವೆ. ಲಾಸ್ಟ್ 2012 to 2017. ಓಕೆನಾ? ಮೊಟ್ಟ ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವಾಗ ಸ್ಟಾರ್ಟ್ ಆಯಿತು? 1951 to 1956 ಇದು ಮೊದಲನೇದು. ಓಕೆನಾ? ಹೀಗೆ ಒಟ್ಟು 12 ಪಂಚವಾರ್ಷಿಕ ಯೋಜನೆಗಳು ನಡೀತಾವ. ನೆಕ್ಸ್ಟ್ ಕ್ವೆಶನ್. ನೀತಿ ಆಯೋಗ ಸ್ಥಾಪನೆಯಾದದ್ದು January 1, 2015. ನೀತಿ NITI. ನೀತಿ ಅಂದ್ರೇನು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನೆನಪಿರಲಿ, ಇದೊಂದು ಲಾಂಗ್ ಫಾರ್ಮ್ ಕೂಡ ಕೇಳ್ತಾರೆ. ಓಕೆನಾ? ಇದಕ್ಕೇನಂತಾರಪ್ಪ, ಇದೊಂದು ಥಿಂಕ್ ಟ್ಯಾಂಕ್ ಅಂತ ಕರೀತಾರೆ. ಥಿಂಕ್ ಟ್ಯಾಂಕ್. ನೆಕ್ಸ್ಟ್, ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದರ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು? ಗ್ರಾಮ ಅಂತ ಬಂದ ಕೂಡಲೇ ನಿಮಗೆ ನೆನಪಾಗೋದು ಮಹಾತ್ಮ ಗಾಂಧೀಜಿಯವರು. ಸೊ ಇವರು ಈ ಗ್ರಾಮಗಳ ಅಭಿವೃದ್ಧಿ, ಪಂಚಾಯಿತಿಗಳ ಸ್ಥಾಪನೆ ಮತ್ತು ಈ ಸಣ್ಣ ಪುಟ್ಟ ಕೈಗಾರಿಕೆಗಳು, ಅಂದರೆ ಕೈಗಾರಿಕೆ ಅಂದ್ರೇನು, ಈ ಏನಪ್ಪ ಸೆಲ್ಫ್ ಎಂಪ್ಲಾಯ್ಡ್ ಏನಿರ್ತಾವಲ್ಲ, ಈ ಕರಕುಶಲ ಕಾರ್ಮಿಕರಿಗೆ, ಈ ಕಮ್ಮಾರ, ಕುಂಬಾರ, ಚಮ್ಮಾರ, ಅಂದರೆ ಈ ಇಂಡಸ್ಟ್ರಿಯಲ್ಗಿಂತ ಅವರು ಈ ಗ್ರಾಮೀಣ ಭಾಗದಲ್ಲಿ ಏನಂತಾರಪ್ಪ ಅದಕ್ಕೆ, ಈ ಗ್ರಾಮೀಣ ಭಾಗದಲ್ಲಿ ಬಿಸ್ನೆಸ್ ಮಾಡ್ತಾರಲ್ಲ. ಬಿಸ್ನೆಸ್ ಅಂದ್ರೇನು, ಈಗ ಏನಾದರೂ ರಾ ಮಟೀರಿಯಲ್ ಯೂಸ್ ಮಾಡಿ ಏನಾದರೂ ಪಾತ್ರೆಗಳನ್ನು, ಏನಾದರೂ ಡಿಸೈನ್ಗಳನ್ನು ತಯಾರು ಮಾಡೋದಾಗಲಿ, ಈ ಥರ ಮುಂತಾದ ಗುಡಿ ಕೈಗಾರಿಕೆ. ನಾರ್ಮಲಾಗಿ ಹೇಳಬೇಕಂದ್ರೆ ಈ ಗುಡಿ ಕೈಗಾರಿಕೆಗಳಿಗೆ ಅವರು ಹೆಚ್ಚು ಒತ್ತನ್ನು ನೀಡ್ತಿದ್ರು. ಓಕೆನಾ? ನೆಕ್ಸ್ಟ್, ಇಲ್ಲಿ ಹೊಂದಿಸಿ ಬರೆಯಿದೆ. ಓಕೆನಾ? ಒಂದು ಪಟ್ಟಿಯಲ್ಲಿ
ದೇಶಗಳನ್ನು ಕೊಟ್ಟಿದ್ದಾರೆ, ಅವುಗಳಿಗೆ ಕರೆನ್ಸಿಯನ್ನು ಹೊಂದಾಣಿಕೆ ಮಾಡಬೇಕು ನೀವು. ಈಗ ಇಲ್ಲಿ ಯು ಕೆ ಯಾವುದಿದು? ಯು ಕೆದಲ್ಲಿ ಪೌಂಡ್ ಇದೆ, ಯು ಕೆ ಪೌಂಡ್. ನೆಕ್ಸ್ಟ್ ಜರ್ಮನಿಯಲ್ಲಿ ಮಾರ್ಕ್, ಜರ್ಮನಿಯಲ್ಲಿ ಮಾರ್ಕ್. ಜಪಾನಲ್ಲಿ ಯೆನ್, ಓಕೆನಾ. ನೆಕ್ಸ್ಟ್ ಚೀನಾದಲ್ಲಿ ಯುವಾನ್ ಆರ್ ಯಾನ್, ಯುವಾನ್ ಅಂತ ಅಂತಾರೆ ನಾರ್ಮಲಾಗಿ, ಯುವಾನ್ ಅಂತ ಯಾನ್, ಓಕೆನಾ. ಸೊ ಆಪ್ಷನ್ 3 ಕರೆಕ್ಟ್ ಆಗುತ್ತಾ. ಭಾರತೀಯ ವಾಯುದಳಕ್ಕಾಗಿ ದೇಶೀಯ ಯುದ್ಧ ವಿಮಾನಗಳ ತಯಾರಿಕೆಗೆ ಸಂಬಂಧಿಸಿದ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡ ಕಾರ್ಖಾನೆ HAL, ದಟ್ ಈಸ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ನೆಕ್ಸ್ಟ್ ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಎಂದು ಕರೆಯಲಾಗುವ ಜಿಲ್ಲೆಗಳು. ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಫ್ರೆಂಡ್ಸ್, ಈ ಒಂದು ಕರ್ನಾಟಕದಲ್ಲಿನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ 2 ಜಿಲ್ಲೆಗಳು ಈ ಒಂದು ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳಂತ ಹೇಳಾಗತ್ತಾ. ಇಲ್ಲಿ ಮ್ಯಾಕ್ಸಿಮಮ್ ನೋಡಿ, ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಆಗಲಿ, ಕೆನರಾ ಬ್ಯಾಂಕ್ ಆಗಲಿ, ಓಕೆನಾ, ಅಥವಾ ಕರ್ನಾಟಕ ಬ್ಯಾಂಕ್ ಆಗಲಿ, ಕಾರ್ಪೊರೇಷನ್ ಬ್ಯಾಂಕು, ಈ ಥರ ಮುಂತಾದ ಒಂದು ಬ್ಯಾಂಕ್ಗಳ ಒಂದು ತೊಟ್ಟಿಲು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಎಮಿಲಿ ಡರ್ಕಿಮ್ ರವರು ಈ ದೇಶದ ಪ್ರಸಿದ್ಧ ಸಮಾಜ ಶಾಸ್ತ್ರಜ್ಞರು. ಎಮಿಲಿ ಡರ್ಕಿಮ್ ಇವರು ಫ್ರಾನ್ಸ್ ದೇಶದವರು. ನೆಕ್ಸ್ಟ್ ಕೆಳಗಿನ ಗುಣಲಕ್ಷಣಗಳನ್ನು ಓದಿರಿ. ಈ ಮೇಲಿನ ಗುಣಲಕ್ಷಣಗಳ ಸಂಬಂಧಿಸಿರುವ ಸಮಾಜ ಯಾವುದು ಅಂತ ನೀವು ಹೇಳಬೇಕಿಲ್ಲಿ, ಓಕೆನಾ. ನೋಡ್ರಿ, ಈ ಸಮಾಜವು ಬಹಳ ಚಿಕ್ಕದಾದ ಮತ್ತು ಅಲ್ಲಲ್ಲಿ ಚದುರಿದ ಮಾನವ ಸಮೂಹಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಈ ಸಮಾಜದಲ್ಲಿ ಸಂಪತ್ತನ್ನು ಸಂಗ್ರಹಿಸುವ ಬಲವಾದ ಇಚ್ಛೆ ಕಾಣಿಸದು. ಇಡೀ ಸಮಾಜವೇ ಇಲ್ಲಿ ಬಂಧುತ್ವದ ಸಂಬಂಧಗಳ ಆಧಾರದ ಮೇಲೆ ಹೆಣೆದುಕೊಂಡಿದೆ. ಇಲ್ಲಿ ರಾಜಕೀಯ ಸಂಸ್ಥೆಗಳಿಲ್ಲ. ಸೊ ಇದು ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. ಅಂದರೆ ಇಲ್ಲಿ ಏನಪ್ಪ, ಸಂಪತ್ತನ್ನು ಸಂಗ್ರಹಿಸೋದು ಅಂದರೆ ನಮ್ಮ ಒಂದು ಆಸ್ತಿಯನ್ನು ಮಾಡಿಡೋದು. ಅಲ್ಲಿ ರಾಜಕೀಯ ಸಂಸ್ಥೆಗಳಿಲ್ಲ. ಏನು ರಾಜಕೀಯ ಸಂಸ್ಥೆ ಆಗಲಿ, ಏನಾದರೂ ಒಂದು ಈ ಪೊಲಿಟಿಕಲ್ ಸಿಸ್ಟಮ್, ಇಲೆಕ್ಷನ್ ಆಗಲಿ, ಈ ಥರ ಏನೂ ಇಲ್ಲ. ಜಸ್ಟ್ ಏನು ಮಾಡೋದು, ಬೇಟೆಯಾಡೋದು, ಆಹಾರವನ್ನು ಸಂಗ್ರಹಿಸಿಡೋದು, ಜೀವನವನ್ನು ನಡೆಸೋದು. ಜಾರ್ವಾ, ಒಂಗೆ, ಸೆಂತಿನಿಯಲ್ಲಿ ಬುಡಕಟ್ಟು ಈ ಒಂದು ಗುಂಪುಗಳು ಕಂಡುಬರುವುದು ಎಲ್ಲಿ? ಇವು ಕಾಮನ್ ಆಗಿ ಅಂಡಮಾನ್ ಮತ್ತು ನಿಕೋಬಾರದಲ್ಲಿ ಕಂಡುಬರ್ತಾವ. ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ 17ನೇ ವಿಧಿ. ನೆಕ್ಸ್ಟ್ ಇಲ್ಲಿ ನೋಡಿ ಹೊಂದಿಸಿ ಬರೆಯಲಿದೆ. ಚಿಪ್ಕೋ ಚಳುವಳಿ, ಒಂದು ಕಡೆ ಚಳುವಳಿಗಳನ್ನು ಕೊಟ್ಟಿದ್ದಾರೆ, ಒಂದು ಕಡೆ ಆ ಒಂದು ಚಳುವಳಿ ನಡೆದ ಒಂದು ಸ್ಥಳಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಚಿಪ್ಕೋ ಚಳುವಳಿಯಲ್ಲಿ ಕಂಡು ಬರ್ತದ ತೆಹರಿ ಗಢವಾಲ್, ಉತ್ತರಾಖಂಡ ಈ ರಾಜ್ಯದಲ್ಲಿ ಕಂಡು ಬರ್ತದೆ ತೆಹರಿ ಗಢವಾಲ್. ನೆಕ್ಸ್ಟ್ ಅಪ್ಪಿಕು ಚಳುವಳಿ, ಇದು ಕರ್ನಾಟಕದಲ್ಲಿ ಸಲ್ಯಾನಿ ಗ್ರಾಮ. ನೆಕ್ಸ್ಟ್ ಮೌನ ಕಣಿವೆ ಆಂದೋಲನ. ಮೌನ ಕಣಿವೆ ಅಂದರೆ ಸೈಲೆಂಟ್ ವ್ಯಾಲಿ ಅಂತ ಕರೀತಾರೆ. ಇದು ಕೇರಳದಲ್ಲಿ ಬರ್ತದೆ. ನೆಕ್ಸ್ಟ್ ಕೈಗಾ ವಿರೋಧಿ ಚಳುವಳಿ, ಇದು ಎಲ್ಲಿಪ್ಪ? ಉತ್ತರ ಕನ್ನಡದಲ್ಲಿ, ಓಕೆನಾ. ಸೊ ಆಪ್ಷನ್ ನಂಬರ್ 3 ಕರೆಕ್ಟ್. ನೆಕ್ಸ್ಟ್ ಪ್ರತಿ ವರ್ಷ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸುವುದು. ವಿಶ್ವ ಗ್ರಾಹಕರ ಹಕ್ಕುಗಳು ಅಂದರೆ ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ ಇದು ಯಾವಾಗಪ್ಪ? ಮಾರ್ಚ್ 15.
ಮಾರುಕಟ್ಟೆ ಮಿಶ್ರಣದ ಪರಿಕಲ್ಪನೆಯನ್ನು ಮೊಟ್ಟ ಮೊದಲಿಗೆ ಪರಿಚಯ ಮಾಡಿಕೊಟ್ಟವರು. ಮಾರುಕಟ್ಟೆ ಮಿಶ್ರಣದ ಪರಿಕಲ್ಪನೆ ಇದು ಪ್ರೊಫೆಸರ್ NH ಬೋರ್ಡನ್ ಅವರು. ಪ್ರೊಫೆಸರ್ NH ಬೋರ್ಡನ್. ಭಾರತದಲ್ಲಿ ಮೊಟ್ಟ ಮೊದಲ ಷೇರು ಮಾರುಕಟ್ಟೆ ಆರಂಭವಾದ ಸ್ಥಳ. ಸಿಂಪಲ್ ಕ್ವಶನ್. ಮುಂಬೈ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಅರಿವನ್ನು ಮಕ್ಕಳಲ್ಲಿ ಮೂಡಿಸುವುದರಿಂದ ಬೆಳೆಯುವ ಮೌಲ್ಯ. ವಿಶ್ವ ಭ್ರಾತೃತ್ವ. ಓಕೆನಾ, ವಿಶ್ವ ಭ್ರಾತೃತ್ವ. ಇದು ಆಲಿಸುವ ಮತ್ತು ವೀಕ್ಷಿಸುವ ಅನುಭವಗಳ ನಡುವೆ ಸಂಬಂಧವನ್ನು ಬೆಸೆಯುತ್ತದೆ. ಇದು ಕಪ್ಪು ಹಲಿಗೆ. ಫ್ರೆಂಡ್ಸ್, ಇವು ನೆಕ್ಸ್ಟ್ ಕ್ವಶನ್ಗಳು ಏನದಾವಲ್ಲ, ಸೊ ಇವು ಬೋಧನಾ ರಿಲೇಟೆಡ್ ಮೇಲೆ ಕ್ವಶನ್ಗಳಿದ್ದಾವೆ. ಓಕೆನಾ, ನೋಡಿ ಇವೆಲ್ಲ ಬೋಧನಾ ರಿಲೇಟೆಡ್ ಕ್ವಶನ್ಗಳಿದ್ದಾವೆ. ಸೊ ಇವುಗಳನ್ನು ನೀವು ಓದ್ಬೋದು, ಬಿಟ್ಟರು ಬಿಡ್ಬೋದು. ಓಕೆನಾ, ಸೊ ಇದು ಮ್ಯಾಕ್ಸಿಮಮ್ಮ ಈ TET ವಿದ್ಯಾರ್ಥಿಗಳಿಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ನಿಮಗೆ ಎಲ್ಲಿ ಬೇಕೆಂದರೆ ಡೈರೆಕ್ಟ್ ಆದ ಒಂದು ಆನ್ಸರ್ಗಳನ್ನು ಹೇಳ್ತೀನಿ, ನೀವು ನೋಟ್ ಡೌನ್ ಮಾಡ್ಕೋಬೋದು. ಅಂದರೆ ಎಸ್ಪೆಷಲಿ ಫಾರ್ TET. ಓಕೆನಾ, 137 ಕಪ್ಪು ಹೊಲಿಗೆ ಬರ್ತದೆ. ನೆಕ್ಸ್ಟ್ 138 ಅನುಕರಣ ಬೋಧನೆ ಬರ್ತದೆ. ನೆಕ್ಸ್ಟ್ ಪಾಸಿಂಗ್ ಏನೆಲ್ಲ. ನೆಕ್ಸ್ಟ್ ಇದು 3 ಬರ್ತದೆ. ಆಮೇಲೆ 141 1 ಬರ್ತದೆ. 142 4, ಆಮೇಲೆ 3 ಬರ್ತದೆ. ಒನ್ ಬರ್ತದೆ. ಆಮೇಲೆ 2, ಹರಿವು ಪಟ. ನೆಕ್ಸ್ಟ್ ಇದು ತಗ್ಗುದ್ದಿನ ಭೂಪಟ. ಇದು ಒಂದು ಬೋಧನಾ ಭಾಗಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ಆಪ್ಷನ್ 1 ಕರೆಕ್ಟ್. ಇದು ಕ್ರಿಯಾ ಸಂಶೋಧನೆ. ನೆಕ್ಸ್ಟ್ ಲಾಸ್ಟಾಗಿ ಆಪ್ಷನ್ 2. ಓಕೆನಾ, ಇದಿಷ್ಟು ಇದಾವೆ ಈ ಬೋಧನಾ ವಿಧಾನಕ್ಕಿದಾವೆ. ಈ TET ಒಂದು ವಿದ್ಯಾರ್ಥಿಗಳಿದು ಅತ್ಯುತ್ತಮ. ಓಕೆನಾ, ಸೊ ಇದಿಷ್ಟು ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನಷ್ಟು GK ಕ್ವಶನ್ನು, ಮ್ಯಾಥ್ಸ್ ಕ್ವಶನ್ನು, ಜ್ಯೋಮೆಟ್ರಿ ಕ್ವಶನ್ನು, ಓಕೆನಾ, ಸೈನ್ಸು, ಫಿಸಿಕ್ಸು, ಜಾಗ್ರಫಿ ಮುಂತಾದ ಒಂದು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದಗಳು.